Hi children, today we continue the lesson Unit 3 Celebrations. In India, Children's Day is celebrated on November 14th. November 14th was the birthday of Nehru. As a tribute to Jawaharlal Nehru, we celebrate Children's Day on November 14th. Nehru was fond of both children and dash. Fond means like, ಮೆಚ್ಚುಗೆ ಅಥವಾ ಪ್ರೀತಿ. ನೆಹರು ಅವರಿಗೆ ಯಾರ ಮೇಲೆ ಪ್ರೀತಿ ಇತ್ತು? ಮಕ್ಕಳ ನಿಮ್ಮ ಮೇಲೆ ಮತ್ತು ಗುಲಾಬಿ ಹೂವಿನ ಮೇಲೆ ಪ್ರೀತಿ ಇತ್ತು. ರೋಸಸ್, ROSES, roses, who are the real strength of a country. Who is the real strength of a country? ನಮ್ಮ ದೇಶದ ಯುವ ಶಕ್ತಿ ಯಾರು? ನಿಜವಾದ ಶಕ್ತಿ ಯಾರು ಮಕ್ಕಳ? ನೀವೇ. ಚಿಲ್ಡ್ರನ್, CHILDREN. Children are the real strength of a country. Children affectionately called Jawaharlal Nehru. ನೆಹರು ಅವ್ರನ್ನ ಮಕ್ಕಳು ಪ್ರೀತಿಯಿಂದ ಏನಂತ ಕರೀತಾ ಇದ್ರು? ಹೌದು, ಚಾಚಾಜಿ. ಚಾಚಾಜಿ ಅಂತ ಹೇಳಿ ಕರೀತಾ ಇದ್ರು. Rearrange the letters and find the words hidden. Write their ಪ್ಲೂರಲ್ ಫಾರ್ಮ್ಸ್. ಪ್ಲೂರಲ್ ಅಂತ ಹೇಳಿದ್ರೆ ಏನು ಮಕ್ಕಳ? ಒಂದಕ್ಕಿಂತ ಹೆಚ್ಚು. ಮೋರ್ ದೆನ್ ಒನ್. ಒನ್ ಇದ್ರೆ ಸಿಂಗುಲರ್. ಮೋರ್ ದೆನ್ ಒನ್ ಅಂದ್ರೆ ಒಂದಕ್ಕಿಂತ ಹೆಚ್ಚು. 2, 3, 4 ಲೈಕ್ ದಟ್. ಇಟ್ ಮಸ್ಟ್ ಬಿ ಮೋರ್ ದೆನ್ ಒನ್. ಇಟ್ ಬಿಕಮ್ ಪ್ಲೂರಲ್. TFIG. It has been done for us. One word has been done for example. GIFT. Gift ಅಂತ ಹೇಳಿದ್ರೆ ಒಂದೇ ಒಂದು ಗಿಫ್ಟ್. ಗಿಫ್ಟ್ ಅಂತ ಹೇಳಿದ್ರೆ only one. You must write its plural form. GIFTS. Gifts. Gifts ಅಂತ ಹೇಳಿದ್ರೆ 2-3 ಗಿಫ್ಟ್ ಬರುತ್ತೆ ನಮ್ಗೆ. ಒಂದೇ ಒಂದು ಗಿಫ್ಟ್ ಬಂದ್ರೆ ಇಟ್ ಇಸ್ ಗಿಫ್ಟ್. ನಮ್ಗೆ ಒಂದಕ್ಕಿಂತ ಹೆಚ್ಚು 4-5 ಜನ ಗಿಫ್ಟ್ ತಂದು ಕೊಡ್ತಾರೆ ನಮ್ಗೆ. ಅವಾಗ ಏನಾಗುತ್ತೆ? It became gifts. 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 DLIHC. ಅದನ್ನ ಸರಿ ಫಾರ್ಮ್ ಅಲ್ಲಿ ಬರೀರಿ. ರೈಟ್ ಇನ್ ದ ಕರೆಕ್ಟ್ ಫಾರ್ಮ್. ಚೈಲ್ಡ್. CHILD. ಚೈಲ್ಡ್ ಅಂತ ಹೇಳಿದ್ರೆ ಮಗು. ವಾಟ್ ಇಸ್ ದ ಮೀನಿಂಗ್ ಆಫ್ ಚೈಲ್ಡ್? ಚೈಲ್ಡ್ ಅಂದ್ರೆ ಮಗು. ಮಗು. ಅದ್ರ ಪ್ಲೂರಲ್ ಫಾರ್ಮ್ ಏನು? Children. 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 Child. Child ಅಂದ್ರೆ ಮಗು. Children. Children ಅಂತ ಹೇಳಿದ್ರೆ ಮಕ್ಕಳು. YAD. ಅದನ್ನ ಸರಿ ಮಾಡಿ ಬರೀರಿ. Day. DAY. Day ಅಂತ ಹೇಳಿದ್ರೆ ಒಂದು ದಿನ. ಮಂಡೇ. ಮಂಡೇ ಒಂದು. ಮಂಡೇ. ಟ್ಯೂಸ್ಡೇ. ಇವಾಗ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅಷ್ಟು ದಿನನ ಸೇರ್ಸಿ ಹೇಳ್ತೀವಿ ಅಂದ್ರೆ ಸಂಡೇ ಟು ಸ್ಯಾಟರ್ಡೇ ನಾವು ಸೇರ್ಸಿ ಹೇಳ್ತೀವಿ. 7 days ಇರುತ್ತೆ. ಅದನ್ನ ಸೇರ್ಸಿ ಹೇಳ್ತೀವಿ ಅಂದ್ರೆ ಡೇಸ್. DAYS. ಒಂದು ದಿನ ಇದ್ರೆ ಡೇ. ಮೋರ್ ದೆನ್ ಒನ್ ಡೇ, ಒಂದಕ್ಕಿಂತ ಹೆಚ್ಚು ದಿನಗಳು ಹೇಳ್ತೀವಿ ಅಂದಾಗ ಡೇಸ್. ಇಟ್ ವಿಲ್ ಬಿಕಮ್ ಡೇಸ್. DAYS. ಡೇಸ್. UBD. ಅದೇನದು? ಬಡ್ ಮಾಡಿ. BUD. ಬಡ್ ಅಂತ ಹೇಳಿದ್ರೆ ಮೊಗ್ಗು. ಓನ್ಲಿ ಒನ್. ಒಂದೇ ಒಂದು ಮೊಗ್ಗು. ಮೊಗ್ಗುಗಳು ಅಂತ ಹೇಳಿದ್ರೆ ಬರ್ಡ್ಸ್. BUDS. ಬರ್ಡ್ಸ್. ಬರ್ಡ್ಸ್ ಅಂತ ಹೇಳಿದ್ರೆ ಮೊಗ್ಗುಗಳು.
ಒಂದು ಗಿಡದಲ್ಲಿ ಒಂದೇ ಒಂದು ಮೊಗ್ಗಿದ್ರೆ ಮೊಗ್ಗು ಅಂತ ಹೇಳ್ತೀವಿ. ಒಂದಕ್ಕಿಂತ ಜಾಸ್ತಿ ಮೊಗ್ಗಿದ್ರೆ ಮೊಗ್ಗುಗಳು ಅಂತ ಹೇಳ್ತೀವಿ. ಅದೇ ತರ ಬರ್ಡ್ಸ್. ESOR ಏನದು? ರೋಸ್ ಮಾಡಿ. ROSE. ರೋಸ್ ಅಂದ್ರೆ ಗುಲಾಬಿ, ಒಂದೇ ಒಂದು ಗುಲಾಬಿ. ಗುಲಾಬಿಗಳು ಮೋರ್ ದೆನ್ ಒನ್. ರೋಸಸ್ ಮೋರ್ ದೆನ್ ಒನ್ ರೋಸಸ್ ಏನಂತ ಹೇಳ್ತೀವಿ? ರೋಸಸ್. ROSES ರೋಸಸ್. AMGE ಏನದು? ಗೇಮ್ ಮಾಡಿ ಅದನ್ನ. GAME ಗೇಮ್ ಅಂತ ಹೇಳಿದ್ರೆ ಆಟ. ಆದ್ರೆ ನಾವು ಈಗ ಒಂದೇ ಒಂದು ಕ್ರಿಕೆಟ್ ಆಡ್ತಾ ಇದ್ರೆ ದೇ ಆರ್ ಪ್ಲೇಯಿಂಗ್ ಎ ಕ್ರಿಕೆಟ್ ಗೇಮ್ ಅಂತ ಹೇಳ್ತೀವಿ. ಒಂದು ಗ್ರೌಂಡ್ ಅಲ್ಲಿ ತುಂಬಾ ಆಟಗಳು ಆಡ್ತಾ ಇದ್ರೆ ಮಕ್ಕಳೆಲ್ಲ ಸೇರ್ಕೊಂಡು ಕೆಲವರು ಕಬಡ್ಡಿ ಆಡ್ತಿರ್ತಾರೆ, ಕೆಲವರು ಖೋಖೋ ಆಡ್ತಿರ್ತಾರೆ, ಇನ್ ಕೆಲವು ಮಕ್ಕಳು ವಾಲಿಬಾಲ್ ಆಡ್ತಿರ್ತಾರೆ, ಇನ್ ಕೆಲವು ಮಕ್ಕಳು ಥ್ರೋಬಾಲ್ ಆಡ್ತಿರ್ತಾರೆ. ಅವಾಗ ಏನಂತ ಹೇಳ್ತೀವಿ ನಾವು? ಗೇಮ್ಸ್, ಆಟಗಳು. GAMES ಗೇಮ್ಸ್ ಅಂತ ಹೇಳ್ತೀವಿ ಅಲ್ವಾ? ಆಟಗಳು. ಆಟ ಅಂದ್ರೆ ಒಂದಾಟ. ಆಟಗಳು ಅಂತ ಹೇಳಿದ್ರೆ ತುಂಬಾ ಆಟಗಳು ಆಡ್ತಾ ಇರ್ತಾರೆ. ಮೋರ್ ದೆನ್ ಒನ್ ತುಂಬಾ ಆಟಗಳನ್ನ ಆಡ್ತಾ ಇರ್ತಾರೆ ಮಕ್ಕಳು. ಇಲ್ಲೇನಾಗಿದೆ? ಇಲ್ಲಿ ಎಲ್ಲಾದ್ರಲ್ಲೂ ಎಸ್ ಸೇರಿಸ್ಕೊಂಡು ಬಂದ್ವಿ. ಮೊಗ್ಗುಗಳು. ಬರ್ಡ್ಸ್. ರೋಸಸ್. ಗೇಮ್ GAMES ಗೇಮ್ಸ್. ನಾವಿಲ್ಲಿ ಎಲ್ಲದಕ್ಕೂ ಎಸ್ ಸೇರಿಸ್ಕೊಂಡು ಬಂದಿದ್ದೀವಿ ಮಕ್ಕಳ. Fill in the blanks with the suitable letters given in the box. Here some words are given. We must fill them with the vowels. Which are vowels? A, E, I, O, U. These are vowels. There are 26 alphabets in English. Consonants. There are 26 letters in the English alphabet family. Letters A, E, I, O, U are vowels. All letters other than vowels are called consonants. Let us find vowels in words. There are 5 vowels and 21 consonant sounds. The 5 vowels are A, E, I, O, U. You also repeat with me, children. A, E, I, O, U. There are 5 vowels. CH-LDR-N. Which vowel must be fill here? CHILDRE. We have filled with I and E. It became children. 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 G-FT. Which vowel must come there? G-I-F-T. Gift. Tomorrow. T-M-R-R-W. Which vowel must be? We must write there. We must write O. T-O-M-O-R-R-O-W. Tomorrow. We filled with O. S-T-R-N-G-H. Here what we must write here? We must write E. The vowel is E. It will become strength. S-T-R-E-N-G-T-H. Strength. B-L-V-E-D. Here we must write be loud. B-E-L-O-V-E-D. Be loud. B-D-S. We must write U. U is an vowel. We must write U. It will become buds. B-U-D-S.
D-T-E. We must write A. A. D-A-T-E. Date. Once again, tell me how many vowels are there? There are 5 vowels. Which are they? A, E, I, O, U. We have filled with vowels here. Say once again. Children. Makkalu. Gift. Hudugore. Tomorrow. Nale. Strength. Shakti. Be loud. Preeti Patraru. Buds. Moggugolu. Date. Dina. Thank you, children.